ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡ ಜೊತೆ ನಟ ದರ್ಶನ್ ಮದುವೆ ಆಗಿತ್ತಾ ಕ್ವೆಶ್ಚನ್ ಮಾರ್ಕ್. ತಾಳಿ ಜೊತೆಗಿನ ಫೋಟೋಗೆ ಪೋಸ್ ಕೊಟ್ಟಿದ್ದ ದರ್ಶನ್ ಮತ್ತು ಪವಿತ್ರ. ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದ ಪವಿತ್ರ ಗೌಡ ಜೊತೆ ನಟ ದರ್ಶನ್ ಮದುವೆ ಆಗಿತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ನಾವು ಮದುವೆ ಆಗಿತ್ತು ಅಂತ ಹೇಳಿ ದೃಢೀಕರಿಸ್ತಿಲ್ಲ. ನಾಳೆ ದಿನ ನೋಟಿಸ್ ಬರೋದು ಬೇಡ. ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದ ಪವಿತ್ರ ಗೌಡ, ವಿ ಡೋಂಟ್ ನೋ. ಫೋಟೋ ಒಂದು ವೈರಲ್ ಆಗಿದೆ. ಮದುವೆ ಆಗಿದೆ ಎನ್ನಲಾದ ಫೋಟೋ ಅದು. ತಾಳಿ ಸೀಕ್ರೆಟ್ ಏನು? ಇಬ್ಬರ ಮದುವೆ ಆಗಿತ್ತ? ಫೋಟೋ ವೈರಲ್ ಹಿಂದೆ ಯಾರ ಕೈವಾಡ? ಇವೆಲ್ಲವೂ ಕೂಡ ಪ್ರಶ್ನೆಗಳು ಕಾಡ್ತಾ ಇದೆ. ಸೆಲೆಬ್ರಿಟಿಗಳು ನೀವುಗಳು. ದರ್ಶನ್ ಕೇಸ್ ಟ್ರಯಲ್ ಡೇಟ್ ಚರ್ಚೆ ನಡುವೆ ಮತ್ತೊಂದು ಸಂಕಷ್ಟ. ಪವಿತ್ರ ಕೊರಳಲ್ಲಿ ತಾಳಿ ಪತ್ತೆ ಭಾರಿ ಚರ್ಚೆಗೆ ಕಾರಣ ಆಯ್ತಾ? ಪವಿತ್ರ ಗೌಡ ಜೊತೆ ನಟ ದರ್ಶನ್ ಮದುವೆ ಆಗಿತ್ತಾ? ಹಾಗಾದ್ರೆ ಆ ಮನುಷ್ಯ ಪಾಪ ನನಗೆ ಜೈಲಲ್ಲಿ ನೆಟ್ಟಿಗೆ ಮಲಗಕ್ಕೆ ದಿಂಬಿಲ್ಲ. ನಾನು ದಿಂಬಿಗಾಗಿಲ್ಲ ಹೋರಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಫೋಟೋದು ಕಲಹ, ಫೋಟೋ ಜಟಾಪಟಿ. ಆಕೆ ಪವಿತ್ರ ಗೌಡ ಹೆಣ್ಣು ಮಗಳು. ಆಕೆಯ ಜೊತೆ ಪಕ್ಕದಲ್ಲಿ ತುದಿಲೊಂದು ಸ್ಮೈಲ್ ಕೊಡ್ತಾ ನಿಂತಿರೋದು ನಿಮ್ಮ ದರ್ಶನ್, ನಟ ದರ್ಶನ್. ಸೊ ಈ ಫೋಟೋ ಏನನ್ನ ಸೂಚಿಸ್ತಾ ಇದೆ? ಒಂದು, ಮುಖದಲ್ಲಿನ ಸಂಭ್ರಮ ಅಥವಾ ವಿಜೃಂಭಣೆ. ಅದು ನೀವು ಮುಖ ನೋಡಿದಾಗ ಗೊತ್ತಾಗೋದು. ಇನ್ನು ಕೊರಳು ನೋಡಿದಾಗ ಅರಿಶಿಣ ದಾರ ಅಲ್ಲ, ಭಾರತೀಯ ಸಂಪ್ರದಾಯದ ಪ್ರಕಾರ ಅದನ್ನ ತಾಳಿ ಎಂದು ಕರೆಯಲೇಬೇಕಾದ ತಾಳಿ. ಅದು ನಿಮಗೆ ಕಾಣ್ತಾ ಇದೆ. ಮಾರ್ಕ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಈ ತಾಳಿ ಧರಿಸಲ್ಪಟ್ಟ, ಈಗ ನಾವು ಆಕೆಯನ್ನು ಕುಮಾರಿ ಅಂತ ಕರೆಯೋದಕ್ಕಾಗಲ್ಲ, ಬಿಕಾಸ್ ಆಫ್ ತಾಳಿ ಇದೆ. ಶ್ರೀಮತಿ ಪವಿತ್ರ ಗೌಡ ಪಕ್ಕದಲ್ಲಿ ನಿಂತ್ಕೊಂಡವರಲ್ಲ ದರ್ಶನ್. ಇಬ್ಬರ ನಡುವಿನ ಸಂಬಂಧ ಏನು ಅನ್ನೋದು ಸಮಾಜ ಕೇಳ್ತಾ ಇದೆ. ಆ ತಾಳಿಯ ಸೂತ್ರಧಾರ ದರ್ಶನ್ ಆಗಿರಬಹುದಾ ಕ್ವೆಶ್ಚನ್ ಮಾರ್ಕ್, ಅಥವಾ ದರ್ಶನೇನ ಕ್ವೆಶ್ಚನ್ ಮಾರ್ಕ್. ನಾವು ಯಾವುದನ್ನು ದೃಢೀಕರಿಸ್ತಾ ಇಲ್ಲ. ನಿಖರವಾಗಿ ಕಡ್ಡಿ ಮುರಿದಂಗೆ ಗಂಡ ಅಂತನೂ ಹೇಳ್ತಾ ಇಲ್ಲ. ಇದು ಮದುವೆಯದ್ದು ಎನ್ನಲಾದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ಪದಪ್ರಯೋಗದಲ್ಲಿ ಗಮನ ಇದೆ, ಆ ಜಾಗೃತೆಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಇದು ಮದುವೆಯದ್ದು ಎನ್ನಲಾದ ಫೋಟೋ. ಆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತಾಳಿ ಸೀಕ್ರೆಟ್ ಏನು? ಇಬ್ಬರ ಮದುವೆ ಆಗಿತ್ತಾ ಅನ್ನೋ ಪ್ರಶ್ನೆ. ಫೋಟೋ ವೈರಲ್ ಹಿಂದೆ ಯಾರ ಕೈವಾಡ ಅನ್ನೋ ಪ್ರಶ್ನೆಯೂ ಕಾಡ್ತಿದೆ. ದರ್ಶನ್ ಕೇಸ್ ಟ್ರಯಲ್ ಡೇಟ್ ಚರ್ಚೆ ನಡುವೆ ಪಾಪ ಆ ಮನುಷ್ಯನಿಗೆ ಅಧ್ವಾನದ ಮೇಲೊಂದು ಅಧ್ವಾನ. ತಲೆ ಕೆಳಗೆ ಮೆತ್ತಗೆಯ ದಿಂಬಿಲ್ಲ ಅನ್ನೋ ಒಂದು ಕೂಗು. ನಾನು ವಾಕ್ ಮಾಡೋ ಜಾಗದಲ್ಲಿ ಸೂರ್ಯನ ಕಿರಣ ಬರ್ತಿಲ್ಲ ಅನ್ನೋ ಮತ್ತೊಂದು ಅಧ್ವಾನ. ನಡೆದಾಡೋ ಜಾಗ ಕಿರಿದಾಗಿದೆ, ನನಗೆ ಸ್ವತಂತ್ರವಾಗಿ ಎರಡು ಕೈಗಳನ್ನ ಹಿಂಗೆ ಚೆಲ್ಕೊಂಡು ನಡ್ಕೊಂಡು ಹೋಗಕ್ಕಾಗ್ತಿಲ್ಲ ಅನ್ನೋ ಮತ್ತೊಂದು ಕೂಗು. ಆ ಮನುಷ್ಯನಿಗೆ ಇನ್ನೆಷ್ಟು ಹಿಂಸೆ ಸಹಿಸ್ಕೋಬೇಕು. ಈ ಬೆನ್ನು ನೋವಿನ ಸುದ್ದಿ ಇಲ್ಲ. ಈಗ ದಿಂಬಿಲ್ದಲೇ ಇದ್ದಿದ್ದ ಕಾರಣ, ನೆಟ್ಟಿಗೆ ಮಲಗ್ತಿರೋ ಕಾರಣದಿಂದ ಬೆನ್ನು ನೋವು ನಿವಾರಣೆ ಆಯ್ತೋ ಗೊತ್ತಿಲ್ಲ. ಬೆನ್ನು ನೋವಿನ ಸಂಕಟಗಳು ಕೇಳಿ ಬರ್ತಿಲ್ಲ, ಆದರೆ ಜೈಲಾಧಿಕಾರಿಗಳು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಆರೋಪ ಇದೆ. ಈ ಎಲ್ಲ ಆರೋಪಗಳು ಚರ್ಚೆ ಆಗ್ತಾ ಇರೋ ಹೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗಿದೆ. ಆ ಫೋಟೋದಲ್ಲಿ ಪವಿತ್ರ ಗೌಡ ತಾಳಿಯನ್ನು ಹಾಕಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ಜೊತೆಗಿನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೈರಲ್ ಬೆನ್ನಲ್ಲೇ ನಾನಾ ಪ್ರಶ್ನೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಕೇಳುತ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.